ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಮಾಹಿತಿ ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತ ಇದ್ದೀರಾ? ಸೊ ಎಲ್ಲರೂ ತಿರುಪತಿಗೆ ಹೋಗಿರ್ತೀರಾ. ಸೊ ಟಿಕೆಟ್ ಬುಕ್ ಮಾಡಬೇಕು. ಹೋಗೋಕ್ಕೂ ಮುಂಚೆ ನಮಗೇನು ಟಿಕೆಟ್ ಬುಕ್ ಮಾಡಬೇಕು, 3 ತಿಂಗಳು ಮುಂಚಿತವಾಗಿ ಟಿಕೆಟ್ ಬುಕ್ ಮಾಡಬೇಕು. ಸೊ TTD ಆ್ಯಪ್ಗಳಲ್ಲಿ ಬುಕ್ ಮಾಡಬೇಕು ಅನ್ನೋದು ಎಷ್ಟೊಂದು ಥರ ತಲೆನೋವುಗಳಿರುತ್ತೆ. ಈಗ ಕೊರೋನಾ ಆದಮೇಲೆ ನಮಗೆ ತುಂಬ ಥರ ತಲೆನೋವುಗಳಿದೆ. ಸೊ ಮೊದಲೆಲ್ಲ ಆ ಥರ ಇರಲಿಲ್ಲ. ಟಿಕೆಟ್ಸು ಬೇಗನೆ ಸಿಗ್ತಿತ್ತು, ಬೇಗ ಹೋದರೆ ಬೇಗ ದರ್ಶನ ಆಗ್ತಿತ್ತಲ್ವ. ಸೊ ಅದಕ್ಕೆ ಒಳ್ಳೆ ಮಾಹಿತಿ, ಒಳ್ಳೆ ಇನ್ಫಾರ್ಮೇಷನ್ನ ನಾನು ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಬೆಲ್ ಐಕನ್ ಮಾಡೋದ್ರಿಂದ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದ್ರೆ ಇದೊಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಆಂಧ್ರ ಪ್ರದೇಶದಿಂದ ಹೊಸ ರೂಲ್ಸ್ ಬಂದಿದೆ. ಏನು ಅಂತ ಅಂದರೆ ತಿರುಮಲ ತಿರುಪತಿ ಬಗ್ಗೆ ಹೊಸ ರೂಲ್ಸ್ನ ಅಪ್ಡೇಟ್ ಮಾಡಿದ್ದಾರೆ TTD ಅವರು. ಸೊ ಅದು ಏನಾದರೂ ಜಾರಿಯಲ್ಲಿ ಆಲ್ರೆಡಿ ಬಂದಿದೆ. ಸೊ ಅಪ್ಡೇಷನ್ ಒಂದಾದ ನಂತರ ಅಪ್ಡೇಷನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಅಪ್ಡೇಷನ್ ಆದರೆ ನಮಗೆ ಅಷ್ಟು ಕಷ್ಟ ಅನಿಸೋದಿಲ್ಲ. ಸೊ ತಿರುಪತಿಯಲ್ಲಿ ನಿಮಗೆ ಗೊತ್ತು, ಟಿಕೆಟ್ ಬುಕ್ ಮಾಡಬೇಕು ಅಂದರೆ ಸೊ ಅವ್ರದ್ದೇ ಆದಂಥ ವೆಬ್ಸೈಟ್ ಇದೆ. ಸೊ ಅದರಲ್ಲಿ ಟಿಕೆಟ್ ಬುಕ್ ಮಾಡಬೇಕು ಅಂದರೆ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಫುಲ್ ಕ್ಲೋಸ್ ಆಗೋಗಿರುತ್ತೆ. ತಿಂಗಳಿಗೊಮ್ಮೆ ಬಿಡ್ತಾರೆ, 23 ಅಥವಾ 24ನೇ ತಾರೀಕೇನೋ, ಆಲ್ಮೋಸ್ಟ್ 24ಕ್ಕೇನೋ ಬಿಡ್ತಾರಲ್ವ. ಸೊ ಆಗ ಒಂದು ಹಾಫ್ ಆನ್ ಅವರ್ ಬಿಟ್ಟು ನೋಡೋಷ್ಟರಲ್ಲಿ ಫುಲ್ ಆಗೋಗಿರುತ್ತೆ. ಸೀಟ್ಗಳಿರೋದಿಲ್ಲ, ಟಿಕೆಟ್ಸ್ಗಳಿರೋದಿಲ್ಲ. ಆ ಥರ ಪ್ರಾಬ್ಲಮ್ ಎಲ್ಲರೂ ಸಫರ್ ಮಾಡಿದ್ದೀರಾ. ಮತ್ತು ಅಲ್ಲಿ ಹೋಗಿ ಡೈರೆಕ್ಟಾಗಿ ಹೋಗಿ ತೊಗೊಂಡು ಹೋಗೋಣ ಅಂತ ಅಂದರೆ ಅಲ್ಲೂ ರಶ್ ಇರುತ್ತೆ. ಈ ಥರ ಕೆಲವೊಂದು ಆ್ಯಪಲ್ಲಿ ಮತ್ತು ಟ್ರಾವೆಲ್ಸ್ ಅವ್ರ ಹತ್ರ ಎಲ್ಲ ನಾವು ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದಿದ್ದಲ್ವಾ. ಸೊ ಇನ್ನು ಮುಂದೆ ಆ ಥರ ಪ್ರಾಬ್ಲಮ್ ಇರೋದಿಲ್ಲ. TTD ಅವರು ಇನ್ನೂ ಸುಲಭವಾಗಿ ನಮಗೆ ಎಲ್ಪ್ ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ಸಾಮಾನ್ಯ ಜನರು ಎಲ್ಲರೂ ಪ್ರತಿಯೊಬ್ಬರೂ ಸಹ ವಾಟ್ಸಪ್ ಯೂಸ್ ಮಾಡ್ತೀವಿ. ಸೊ ವಾಟ್ಸಪ್ ಮುಖಾಂತರನೇ ನಾವು ಟಿಕೆಟ್ ಬುಕ್ ಮಾಡ್ಕೋಬೋದು, ರೂಮ್ ಬುಕ್ ಮಾಡ್ಕೋಬೋದು, ಮತ್ತು ಕೆಲವೊಂದು TTDದು ಏನು ಆ್ಯಪ್ಗಳಿದೆಯೋ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಅಲ್ಲಿ ಬೇಸಿಕ್ ನಮಗೇನೇನು ಬೇಕೋ ಎಲ್ಲ ರೀತಿಲೂ ನಾವು ಇಲ್ಲೇ ಕೂತ್ಕೊಂಡು ಬುಕ್ ಮಾಡಿ ನಂತರ ಹೋಗ್ಬೋದು. ಟಿಕೆಟ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಜಸ್ಟ್ ನಾವೇನೂ ಮಾಡಬೇಕಾಗಿರೋದಿಲ್ಲ. ಸೊ ನಾನು ಹೇಳ್ತಾ ಹೋಗ್ತೀನಿ. ನಂಬರು ಡಿಸ್ಕ್ರಿಪ್ಷನಲ್ಲಿ ಟೈಪ್ ಮಾಡಿರ್ತೀನಿ. ಅದಕ್ಕೊಂದು ಹಾಯ್ ಅಂತ ಕಳಿಸಿದ್ರೆ ಸಾಕು. ಅದರಿಂದ ತುಂಬ ಅಪ್ಡೇಷನು ಈಗ ಸ್ವಲ್ಪ ಅಪ್ಡೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ತಿರುಪತಿಗೆ ಹೋಗಬೇಕು ಅಂದಾಗ ಅಂಗಪ್ರದಕ್ಷಿಣೆ ಸೇವೆ ಇರ್ಬೋದು, ಸುಮಾರು ಸೇವೆಗಳಿದೆ ಅಲ್ವಾ. ಆ ಸೇವೆಗಳಿಗೆಲ್ಲ ಟಿಕೆಟ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಈಗ ಕೂತಲ್ಲೇನೆ ಎಲ್ಲ ಸಾಮಾನ್ಯ ವರ್ಗದವರು ಸಹ ವಾಟ್ಸಪ್ ಮುಖಾಂತರ ಸೊ ಟಿಕೆಟ್ನ ಬುಕ್ ಮಾಡ್ಕೋಬೋದು. ಯಾವ ರೀತಿ ಅಂತ ಸ್ಕ್ರೀನ್ ರೆಕಾರ್ಡು ನಾನು ಅಪ್ಡೇಟ್ ಮಾಡಿದ್ದೀನಿ ನೋಡಿ. ಜಸ್ಟ್ ನಾನು ಆ ನಂಬರ್ನ ಸೇವ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸ್ದೆ. ಆಗ ಅದು ತೆಲುಗು ಮೆಸೇಜ್ ಬಂತು. ಸೊ ಅಲ್ಲಿ ನಮಗೆ ಬೇಕು ಅಂದರೆ ತೆಲುಗು ಅರ್ಥ ಆಗುತ್ತೆ ಅನ್ನೋ ಹಾಗಿದ್ರೆ ಸೊ ಗೌರ್ಮೆಂಟಿಂದ ಅಂದರೆ TTDಯಿಂದನೇ ನಮಗೆ ಈ ಥರ ಮೆಸೇಜು ಬಂತು. ಅದನ್ನು ಕ್ಲಿಕ್ ಮಾಡಿದ್ದಕ್ಕೆ ಚೂಸ್ ಸರ್ವಿಸ್ ಅಂತ ತೋರಿಸ್ತಲ್ಲ. ಸೊ ಹಾಗಾಗಿ ಕ್ಲಿಕ್ ಮಾಡಿದ್ದಕ್ಕೆ ಸೊ ಯಾವುದಾದ್ರೂ ಒಕ್ಕ ಸರ್ವಿಸ್ನ ಮಾತ್ರ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು. ತೆಲುಗು ಅರ್ಥ ಆದರೆ ಓಕೆ, ಪರವಾಗಿಲ್ಲ. ಅಕಸ್ಮಾತ್ ತೆಲುಗು ನಮ್ಗೆ ಅರ್ಥ ಆಗಲ್ಲ ಅಂತ ಅಂದರೆ ಸೊ ತೆಲುಗು ಮತ್ತು ಇಂಗ್ಲೀಷು ಎರಡೇ ಆಪ್ಷನ್ ಇರೋದು. ಇಲ್ಲಿ ನಾನು EN ಅಂತ ಟೈಪ್ ಮಾಡಿ ಸೆಂಡ್ ಮಾಡ್ತೀನಿ. ಅವರು ನಮಗೆ ಸಕ್ಸಸ್ಫುಲಿ ಟ್ರಾನ್ಸ್ಲೇಟ್ ಅಂದರೆ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ ಅಂತ ಸೊ ಸೆಂಡ್ ಮಾಡಿದ್ರು. ಆಮೇಲೆ ಇಂಗ್ಲೀಷಲ್ಲಿ ನಮಗೆ ಕಳಿಸಿದ್ರು. ಸೊ ನೋಡ್ತಾ ಇದ್ದೀರಲ್ಲ, ಇಂಗ್ಲೀಷ್ನಲ್ಲಿ ಮತ್ತೆ ಬಂತು. ಸೊ ಈಗ ಚೂಸ್ ಸರ್ವಿಸ್ ಅಂತ ಇದೆಯಲ್ವ, ಅಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಸೊ ಅದರದ್ದು ಆಪ್ಷನ್ ಏನಿದೆಯೋ ಎಲ್ಲನೂ ಬರುತ್ತೆ. ವೆಲ್ಕಮ್ ಟು ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಸೀನಿಯರ್ ಸಿಟಿಸನ್ ಅಂತಲೇ ತೋರಿಸ್ತಾ ಇದ್ದಾರೆ. ಇನ್ನೂ ಅದು ಅಪ್ಡೇಷನ್ ಆಗಬೇಕು ಅದರಲ್ಲಿ. ಸೊ ಸೆಲೆಕ್ಟ್ ಸರ್ವಿಸ್, ಚೂಸ್ ಸರ್ವಿಸ್ ಅಂತ ಕೊಟ್ಟಾಗ ಟೆಂಪಲ್ ಬುಕ್ಕಿಂಗ್ ಸರ್ವಿಸ್ ಆಗಿರ್ಬೋದು, ಅಥವಾ APRCದು ಎಮರ್ಜೆನ್ಸಿ ಸರ್ವಿಸು, ಈ ಥರ ಒಂದೊಂದೇ ಅಪ್ಡೇಟ್ ಆಗ್ತಾಯಿದೆ ನೋಡಿ. ಇಲ್ಲಿ ಎಷ್ಟೊಂದು ಅಪ್ಲಿಕೇಶನ್ ಇದೆಯಲ್ಲ, ಸರ್ವಿಸಸ್ಸು. ಇದನ್ನು ಈಗ ಲಾಂಚ್ ಮಾಡಿದ್ದಾರೆ. ಇದನ್ನು ಆಲ್ಮೋಸ್ಟ್ ಈಗ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಲೆವೆಲ್ಗೆ ನಾವು ಟಿಕೆಟ್ ಬುಕ್ ಮಾಡೋದು ಸಹ ಅಪ್ಡೇಟ್ ಆಗುತ್ತೆ ಇದರಲ್ಲಿ. ಈ ಆ್ಯಪಿಂದ ತುಂಬ ಅನುಕೂಲ ಆಗಿದೆ. ನೋಡಿದ್ರಲ್ಲ ಆ್ಯಪಿಂದ ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ಬೋದು ಅಂತ. ಸೊ ಇನ್ನು ಟಿಕೆಟ್ ಬುಕ್ ಮಾಡೋದು ಮತ್ತು TTD ರೂಮ್ ಸರ್ವಿಸ್ದೆಲ್ಲ ಇನ್ನು ಅದು ಲಾಂಚ್ ಮಾಡಿಲ್ಲ. ಸೊ ಒಂದೊಂದೇ ಅಪ್ಡೇಟ್ ಆಗ್ತಾ ಇದೆ.
ಸೊ ನಮಗೆ ಏನಾದರೂ ಸೇವೆಗಳು ಬೇಕು ಅಂದ್ರೂ ಅದಿನ್ನ ಅಪ್ಡೇಷನಲ್ಲಿ ಇದೆ. ಸೊ ಒಂದೊಂದಾಗಿ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿದೆ. ಸೊ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.